ಏನೋ ಒಂದು ಇದ್ರೊಳಗೆ ಡಿಪ್ರೆಷನ್ ಒಳಗೆ ಹೋಗೇಸಿ ಸೋಮವಾರ ರೀ. ಸೊ ರಾತ್ರಿನೇ ಕಿವೇನು ಹಾಕೊಂಡೆ, ಹಂಗೆ ವಿಡಿಯೋನು ಕೂಡ ಮಾಡಿದೆ ಇನ್ಸ್ಟಾಗ್ರಾಮ್ದೊಳಗೆ. ಇದು ಯಾವಾಗಾರ ಹಾಕೊಳಕ್ ಇಷ್ಟ ಆತಂದ್ರೆ ಇದನ್ನು ಕೂಡ ಹಾಕೋತಿರ್ತೀನಿ. ನೈಟ್ ಕೊಳ್ಳಾಗ ಹಾಕೊಂಡ್ರೆ ಇದೆಲ್ಲ ಒತ್ತಿದಂಗೆ ಆಗುತ್ತೆ ಅಂತೇಳಿ ಅದನ್ನ ತೆಗದೀನಿ. ಇವಾಗ ಸೋಮವಾರ ಸುಟ್ಟಿ ಮತ್ತು ಹಬ್ಬನೇ ಐತಿ. ಟೈಮ್ 11 ಗಂಟೆ ಹೋಗೈತಿ. ಈಗ ಎದ್ದೀವಿ, ಇನ್ನು ಜಕ್ಕ ಎಲ್ಲ ಮಾಡಬೇಕು. ಆಮ್ಯಾಗ ನೀನು ಏನಾಗ್ಬಿಡ್ತು ಕೈಗೆ ಮೆಹಂದಿ ನೋಡ್ರಿ. ಈ ಕಡೆಗೆ ಸ್ನೇಹನೂ ಹಚ್ಚಾಳ ಮತ್ತು ಈ ಕಡೆಗೂ ಸ್ನೇಹನೇ ಹಚ್ಚಾಳ. ಇದು ಈ ಕಡೆ ಎಷ್ಟು ಚಂದ ಹಚ್ಚಾಳ ನೋಡ್ರಿ. ಆಮೇಲೆ ಇಲ್ಲಿ ಹಚ್ಕೋತಾ ಅಲ್ಲಿ ಮೊಬೈಲ್ ಇಟ್ಟು ಪಿಕ್ಚರ್ ಹಚ್ಚಿದ್ವಿ, ವಿಷ್ಣುವರ್ಧನ್ದು ಪಿಕ್ಚರ್ ಹಚ್ಚಿ ಸ್ವಲ್ಪ ಮುಕ್ಕೊಂಡು ನೋಡ್ತೀವ ನೀನು ಹಚ್ಚಕತ್ತೆ ಅಂತೇಳಿ ಏನು ಮಾಡಿದೀನಿ ರೀ, ಇಲ್ಲಿ ಹಿಂಗೆ ಕೈಯಾಗ ಕೊಟ್ಟು ಹಿಂಗತೆ ಮುಕ್ಕೊಳಕ್ಕೆ ಹೋದೆ. ಇಲ್ಲಿ ಬ್ಲ್ಯಾಂಕೆಟ್ ಇಟ್ಟಿನಿ ಕಾಲ್ದಶಿಗೆ. ಇಲ್ಲಿ ಬ್ಲ್ಯಾಂಕೆಟು ಮೆತ್ತಗಿರ್ತಂತೇಳಿ ಜಲ್ಬಿಟ್ಟು ಹಿಂಗೆ ಮುಕ್ಕೊಳಕ್ಕೆ ಹೋದ್ನ್ಯಾ, ಇದು ಬಡ್ದು ಬಿಡ್ತು ನೋಡ್ರಿ ಮಷಿನ್. ಕಟ್ ಅಂತ ಬಡದ್ರ ಅಷ್ಟು ದಪ್ಪ ಹಿಂದ ಗುಮ್ಮುಟ್ ಎದ್ಬಿಡ್ತು. ಕಣ್ಣ ದೀಪನೇ ಹತ್ತಿ ಒಂಥರ ಚಕ್ಕರ್ ಬಂದಂಗೆ ಆಗಿ ವಾಮಿಟ್ ಆದಂಗೆ ಹಾಕಿಸಿ ವಾಮಿಟ್ ಆಗೇ ಬಿಡ್ತು. ವಾಮಿಟ್ ಆಗ್ಬಾರ್ದು ಹೇಳ್ತಾರೆ ತೆಲಿಗೆ ಪಲ್ಲಿಗೆ ಬಡದ್ರ. ಏನೋ ವಾಮಿಟ್ ನಾನು ಮೊದಲ ಸ್ವಲ್ಪ ಉಪವಾಸ ಅದು ಮಾಡಿದ್ದೆ ನೋಡ್ರಿ, ಹೀಗಾಗಿ ಇದು ಉಬ್ಳಿಕ್ ಬಂದಾಗ ಅಂತ ಅನ್ಸತ್ತಿತ್ತು. ವಾಮಿಟ್ ಆದ್ಮ್ಯಾಗ ಒಂದು ಸ್ವಲ್ಪ ಏನೋ ಸಮಾಧಾನದಂಗಾಗಿ ಮುಖಮಿಟ್ನ ಹೆಂಗೆ ಬಿದ್ದಿನೇ ಹೆಂಗೆ ಇದ್ದೀನಿ ಹಂಗೆ ಅರಿವಿಲ್ಲ. ಇವ್ರು ಹೊರಗೆ ಊಟ ಮಾಡಿ ಬಂದಿದ್ರಂತ. ಮತ್ತು ಅಂಟು ಮಾಡಿದ್ವಿ, ಅಂಟು ಚೂಡ ಬಿಡ ಎಲ್ಲ ಇವ್ರು ತಿಂದಾರ. ಚಪಾತಿ ಇದ್ದವು, ಇನ್ನೂ ಬುಟ್ಟ್ಯಾಗ ಚಪಾತಿ ಅದಾವು. ಸೊ ಹೊರಗೆ ಊಟ ಮಾಡಿ ಬರೋದು, ಮನೆಯಾಗಿದ್ರೆ ಒಲ್ಲೆ ಅನ್ನೋದು, ನಾವು ಹಳೆಲೆ ಮಾಡ್ಕೊತ ನಾವು ಕುಂದ್ರೋದು. ಹಿಂಗೈತೆ ನೋಡ್ರಿ ನಮ್ಮ ಯಜಮಾನಪ್ಪನ ಕೆಲಸ. ಉಂಡು ಬಂದಿರ್ತಾರ, ಉಂಡು ಬಂದಿನ ಅಂತ ಹೇಳೋದೇ ಇಲ್ಲ, ಸುಳ್ಳು ಮಾತಾಡ್ತಾರೆ, ಭಾಳ ಸುಳ್ಳು ಮಾತಾಡ್ತಾರೆ. ಏ ಅವ್ವ ಇವು ಜಕ ಮಾಡ್ತಾರ ಬಿಡಿ, ಸದ್ಯಕ್ಕೆ ಕೆಲಸ ಇಲ್ಲದ ಕೆಲಸ ಮಾಡ್ಕೊಂಡು ಕುಂದ್ರಬೇಡ. ರಾತ್ರಿ ಹಚ್ಬೇಕಿಲ್ಲ, ಆನಂದ ಆಗೈತಿ. ಈಗ ಜಳಕ ನಾಷ್ಟ ಏನು ಬೇಡ, ಆಕಿನೂ ಹಂಗೆ ಕೂತಾವಡ್ರಿ. ಓಕೆ, ಈ ಬ್ಲಾಗನ್ನು ಈಗ ಏನು ಮಾಡ್ತೀವಿ, ಸೋಮವಾರ ಇದೇ ಫಸ್ಟ್ ಟೈಮ್ ಮಕ್ಕಳದು ಸ್ಕೂಲ್ ರಜೆ ಐತಿ ಸೋಮವಾರ. ಇವ್ರದ್ದು ಅಂಗಡಿ ರಜೆ ಐತಿ. ಬಟ್ ನನಗೂ ಸ್ವಲ್ಪ ಆರಾಮ್ ರಿಲೀಫ್ ನೋಡ್ರಿ. ಯಾಕಂದ್ರೆ ಅವರೆಲ್ಲ ಎದ್ದ ಮೇಗನೆಲ್ಲ ನನ್ನ ಕೆಲಸ ನಾಷ್ಟ ಮಾಡಲಿ ಇನ್ನೊಂದು ಮಾಡಲಿ. ನಾಷ್ಟ ತೊಗೊಂಬರ್ರಿ ಅಂತ ಹೇಳಕತ್ತೀನಿ. ಒಂದೇ ವಾರಕ್ಕೊಮ್ಮೆ ಆಗ್ಲಿಕ್ಕಂದ್ರು 15 ದಿನಕ್ಕೊಮ್ಮೆ ಒಂದು ನಾಷ್ಟ ತಂದು ಕೊಡ್ಬಾರ್ದ? ಅದು ಅವ್ರು ಸ್ವತಃ ತಿಳ್ತಾರಲ್ರಿ. ನಾವ್ ಹೇಳಿದ್ಮ್ಯಾಗ ಅದು ಅಂದು ಅಲ್ಲೆಂದು ಹೋಗಂದು ಬ್ಯಾಸರವ್ರಿಗೆ ಅಟ್ಟು ಹೊರಗೆ ಹೋಗಕ್ಕ. ಯವ್ವ ಬಿಡ ಯವ್ವ ತಾಯಿ, ಅಪ್ಪಂದು ಅವಂದು ಹೆಸರು ತೆಗಿಯಕತ್ತಾಳ ಕೈ ಮೇಲೆ. ನೀವು ಎಬ್ಬಸ್ಲಿಕ್ಕಂದ್ರ ನಮ್ಮ ಮನ್ಯಾಗ ಇಷ್ಟು ನಿದ್ದೆ ಬಡಕ್ರದೀವಿ ನಾವು. ಬೆಳಗನ ಮುಖತೀವಿ ನಾವು, ಆಗ್ಲಿನ ಮುಖತೀವಿ, ರಾತ್ರಿನ ಮುಖತೀವಿ. ಅಷ್ಟು ನಿದ್ದೆ ಐತಿ ನಮಗೂ 4 ಮಂದಿಗೂ. ಒಟ್ಟ ಏನ್ ದೀಪ ಹಚ್ಚಿದಿ? ಮೊಬೈಲ್ ತಗೊಂಡ್ ಕೂತ್ ಬಿಟ್ಟಾನ್ರಿ ಸೈಲೆಂಟ್ ಮಾಡ್ಕೊಂಡು. ಫೋನ್ ಬಂದ್ರು ಕೂಡ ಎತ್ತಂಗಿಲ್ಲ, ಹೇಳಂಗಿಲ್ಲ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಆರಾಮದೀವಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ. ಇವತ್ತು ಹಬ್ಬ, ನಾಗರ ಪಂಚಮಿ ಹಬ್ಬ. ಯಾರ್ಯಾರೆಲ್ಲ ಹೆಂಗೆ ಮಾಡ್ರಿ ಕಮೆಂಟ್ ಮಾಡಿರಿ. ಈ ಕಿವಿ ಒಲೆ ನಂಗೆ ಭಾಳ ಇಷ್ಟ. ಅದು ಸ್ನಾನ ಮಾಡುವಾಗೂ ಕೂಡ ಹಾಕೊಂಡಿದ್ದೀನಿ. ನಾನು ಕೂಡ ಡೈಲಿ ವೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ವೇರ್ ಮಾಡ್ತೀನಿ. ಸೇಮ್ ಟು ಸೇಮ್ ಡಿಟ್ಟು ಗೋಲ್ಡ್ ಥರನೇ ಅನ್ನಿಸ್ತಾವ್ರಿ. ಗುತ್ತಿಗೆ ಅದಾವ ಇವು. ಹಿಂಗೆ ಅಗಲ ಪಸ್ರಾಟ ಹಂಗೆ ಹಿಂಗೆ ಏನಿಲ್ಲ. ಖುಷಿ ಖುಷಿ, ನಿಮ್ಮ ಮಾಮ ಗಟ್ಟೆ ಒಳತೇನ? ನಮ್ಗ ಒಳ ಬರ್ತೇವು. ನಿಮ್ಮ ಮಾಮ ಯಾವಾಗ ಬಿಸಿ ಇರ್ತಲ್ರ. ಸೊ ಬರೀ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತು ಹಬ್ಬದ ದಿನ ಬ್ಲಾಗನ್ನು ಶುರು ಮಾಡೋಣಂತ. ಬರ್ರಿ. ಭಾಳ ರಿಕ್ವೆಸ್ಟ್ ಮಾಡಿ ನಾಷ್ಟ ತರಿಸಿವಿ. ಹಾಲು ಕಾಸು ಬೇಡಮ್ಮ, ಹಂಗೆ ಇಡು. ನಾಗೋಬಾಗ ಒಯ್ಗೆ ಬರ್ತಾವ ಹಾಲು. ವಡಾ ಇಡ್ಲಿ ತರಿಸಿವಿ. ಇದೇ ಹಳ್ಳು ನೋಡ್ರಿ, 10 ರೂಪಾಯಿದ ಅದ, 20 ರೂಪಾಯಿದ ಗೊತ್ತಿಲ್ಲ. ಹಳ್ಳು ನಾಗಪ್ಪಗ. ಬನ್ನಿ ನಾಷ್ಟ ಮಾಡೋಣ. ಇಡ್ಲಿ ವಡ. ನಮ್ಮ ಟ್ರೆಡಿಷನಲ್ ಇಲ್ಕಲ್ ಸೀರೆ ಉಟ್ಕೊಂಡಿದ್ದೀನಿ ರೀ. ಹೆಂಗೆ ಕಾಣಿಸ್ತೈತಿ ಕಮೆಂಟ್ ಮಾಡ್ರಿ. ಬೈಗಳು ನೋಡ್ರಿ, ಅದಕ್ಕೆ ಬಿಲ್ವಾರು ಕೂಡ ಹಾಕೊಂಡಿನಿ. ನನಗಂತೂ ಭಾಳ ಇಷ್ಟ ಆಯಿತು. ಮತ್ತು ಮೇನ್ ಆಗಿ ನಾನೇನು ಇದು ಮಂಗಲಸರ ವೇರ್ ಮಾಡಿದ್ದೀನಿ ನೋಡ್ರಿ. ಇದು ಕೂಡ ಗೋಲ್ಡ್ ಪಾಲಿಶಲ್ಲಿ ಇರುವಂಥದ್ದೇ. ಸೊ ನೋಡಕತ್ರು ಇದು ಗೋಲ್ಡ್ ಅಲ್ಲ ಅಂತ ಯಾರು ಕೂಡ ನಂಬಕ್ಕಾಗಲ್ಲ, ಆ ರೀತಿಯಾಗಿ ಐತಿ. ಸೊ ಇದು ಮತ್ತು ಇದಕ್ಕೆ ಕಿವಿಯೊಂದು ಕೂಡ ಮ್ಯಾಚಿಂಗ್. ಮತ್ತು ಇದು ಪಟ್ಟಿ ಚೈನ, ಪೆಂಡೆಂಟ್ ಚೈನ ನೋಡ್ರಿ. ಇದು ಕಾಣಕತ್ತದ ನೋಡ್ರಿ, ಮಸ್ತ್ ಕಾಣತ್ತದ್ರಿ. ಮತ್ತು ಮಂಗಲ ಚೈನ, ಕಿವಿ ಓಲೆ ನೋಡ್ರಿ. ಇನ್ಸ್ಟಾಗ್ರಾಮ್ದಾಗೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ
ಲೇಟ್ ಆಗೈತಿ ಫ್ರೆಂಡ್ಸ. ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಎಲ್ಲ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿ ಅಂತ ನಿಮ್ಗೆ ತೋರಿಸ್ತೀನಿ. ಮತ್ತು ಹಂಗೆ ನಮ್ಮ ಕೊಲ್ಲಾಪುರದಿಂದ ನಮ್ಮ ಅವರು ಕೂಡ ನಮ್ಮ ಒಂದು ತಾಯಿ ಸ್ಥಾನದಾಗ ಅದಾರ. ಮತ್ತು ಅಂಗನೂರು ನೆನಪಾರಿದ್ದೆ, ಆದರ್ಶನೂ ಅಂಗನೂರು ನೆನಪಾರಿದ್ದೆ ನಾನು. ಸೊ ಈ ವರ್ಷ ನಂಗೆ ಗೊತ್ತಿದ್ದಿಲ್ಲ ಗೆಜ್ಜೆ ವಸ್ತ್ರ ಮತ್ತು ಅಂಗನೂರು ಮಾಡ್ಕೋರಿ ಅಂತಂದ್ರು. ಹಂಗಾಗಿ ಮತ್ತು ಚಲೋ ಆತ್ ಬಿಡ್ರಿ, ಫೋನ್ದಾಗ ಮಾತಾಡ್ಕೊಂತ ಅದೆಲ್ಲ ಸಜ್ಜು ಮಾಡ್ಕೊಂಡೆ. ಸೊ ಬರ್ರಿ ನಾವು ಕೂಡ ನಾಗಪ್ಪಗೆ ಹಾಲು ಎದ್ದು ಬರ್ತೀವಿ. ದೇವ್ರ ಪಾಲ್, ದಿಂಡ್ರ ಪಾಲ್, ಹಿರಿಯರ ಪಾಲ್, ಮಂದಿ ಪಾಲ್, ಮಕ್ಕಳು ಪಾಲ್, ಗಂಡನ ಪಾಲ್, ಮನೆಯವ್ರ ಪಾಲ್, ದೇವ್ರ ಪಾಲ್, ಸರ್ವ್ರ ಪಾಲ್, ಎಲ್ಲರ ಪಾಲು ಕೂಡ ತಂದೆ ತಾಯಿ ಪಾಲ್, ಅಕ್ಕ ತಂಗಿಯಂದಿರ ಪಾಲ್, ನನ್ನ ಹಿತೈಷಿಗಳ ಪಾಲ್, ನನ್ನ ನೋಡಿ ಉರ್ಕೊಳೋರು ಪಾಲು ಹಾಕಿ ಬಂದ್ಬಿಡ. ಮತ್ತು ನಮ್ಮ ನಾಗಪ್ಪಗ ನಮ್ಮ ಅಣ್ಣ ನಿನ್ನೆ ನಾಗಪ್ಪನ ಹೆಸರು ಮೇಲೆ ಉಪವಾಸ ಮಾಡಿದ್ವಿ. ನಿನ್ನೆ ಯಾಕೋ ಸ್ವಲ್ಪ ತಲೆ ಪೆಟ್ಟಾಗಿ ಬಿಟ್ಟಿದ್ರಿ, ಹಂಗಾಗಿ ತಲೆ ತಿರುಗು ವಾಮಿಂಟ್ ಆಗಿ ಮುಖಮಿಟ್ಟೆ. ನಿನ್ನೆ ಉಪವಾಸ ಅಂದ್ರೆ ಮಧ್ಯಾಹ್ನ ಅಷ್ಟೇ ಬಗಾರ್ ತಿಂದಿದ್ದು, ರಾತ್ರಿ ಏನು ತಿನ್ಲೇ ಇಲ್ಲ. ವಾಮಿಂಟ್ ಆದ ತಕ್ಷಣ ತಲೆ ಗಿರ್ರನಾಗತ್ತು. ಪ್ಯಾರಾಸೆಟಮಾಲ್ ಇತ್ತು, ಅದು ತೊಗೊಂಡು ಮುಕ್ಕೊಂಡಿನಿ. ಹೆಂಗೆ ನನಗೆ ಅರಿವಿಲ್ಲಾರ್ದಂಗೆ ನಾನು ನಿದ್ದೆ ಮಾಡಿಬಿಟ್ಟಿನಿ. ಸೊ ಬೆಳಗ್ಗೆ ಎದ್ದು ಹೊಟ್ಟೆ ಮೊದ್ಲ ಖಾಲಿ ಐತ್ರಿ, ಹಾಗಾಗಿ ಶಾಬುದಿನ ನೆನೆಕಿದ್ದು ಇದ್ದು ಅದು ತಿನ್ನೋಣ ಮತ್ತೆ ಹೊಟ್ಟೆ ಇದಾಗುತ್ತೆ. ಮತ್ತು ಸೋಮವಾರ ಎಲ್ಲರದು ಸುಟ್ಟಿ ಇತ್ತು, ಮಕ್ಳದ್ದು ಯಜಮಾನ್ರದ್ದು ಎಲ್ಲರದು. ಹಿಂಗಾಗಿ ನಿವಾಂತ ಎದ್ದು ಇನ್ನೂ ಕೆಲಸ ಏನೂ ಆಗಿಲ್ರಿ ಫ್ರೆಂಡ್ಸ್. ಜಾಗ ನಾಷ್ಟ ಆಗೈತಿ, ನಾಷ್ಟನೂ ಹೊರಗಡೆ ತೊಗೊಂಬಾತ ಯಜಮಾನ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಯಾಕಂದ್ರೆ ಇಡ್ಲಿ ತಿಂದ್ರೆ ಸ್ವಲ್ಪ ಹೊಟ್ಟೆ ಮೆತ್ತಗಾಗುತ್ತಾ, ಮೆತ್ತನ ಹೊಟ್ಟಿಗೆ ಸ್ವಲ್ಪ ಇಡ್ಲಿ ಹಾಕಿರೋ ಈಡಾಗುತ್ತೆ. ನೀನು ಚಂತಾನ ಉಪವಾಸ ಮತ್ತು ಶಾಬುದಾನಿ ತಿನ್ನೋಣ ಮತ್ತು ಅಸಿಡಿಟಿ ಹಂಗೆ ಆಗುತ್ತೆ ಅಂತೇಳಿ ಅವ್ರು ನಾಷ್ಟ ತಂದು ಕೊಟ್ಟರು. ನಾಷ್ಟ ಮಾಡಿ ಇವಾಗ ರೆಡಿ ಆಗಿದ್ದೀವಿ, ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಸೊ ಬರ್ರಿ ಹೋಗಿ ನಾಗಪ್ಪಗೆ ಹಾಲು ಎದ್ದು ಬರೋಣ. ಸ್ನೇಹ ಮೇಡಮ್ ಅವರು ಪೂಜೆ ಮಾಡ್ಯಾರ ನೋಡ್ರಿ. ನಿನ್ನೆ ಹೂವು ಅದೆಲ್ಲ ತೊಗೊಂಡ್ಬಂದಿದ್ನೆಲ್ಲ ಇವತ್ತು ಕೂಡ ಪೂಜೆ ಮಾಡಿದಾರ. ಪೂಜೆ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ನೋಡ್ರಿ, ನಿನ್ನೆ ಅಂಟು ನೈವೇದ್ಯ ಮಾಡಿಟ್ಟಿದ್ದೆ. ಸೊ ಸೈಡಿಗೆ ಇಡೋಣಂತ ಹಾಲು ತೊಗೊಂಡಿದ್ದೆ, ಹಸಿ ಹಾಲು, ಉದ್ದಿನ ಕಡ್ಡಿ, ಇದನ್ನು ಅಂಗನೂಲ, ಹಳ್ಳು, ಹೂವು ಮತ್ತು ಕೊಬ್ಬರಿ, ಬೆಲ್ಲ, ಗೆಜ್ಜೆ ವಸ್ತ್ರ ಇಷ್ಟು ತೊಗೊಂಡಿದ್ದೀನಿ. ಸೊ ನಮ್ಮ ಕಡೆಗೆಲ್ಲ ಇದು ತೊಗೊತಾರೆ ರೀ, ಏನಂದ್ರೆ ಉಂಡಿ ಪಂಡಿ ಏನೇನು ಮಾಡಿರ್ತಾರಲ್ಲ ಅದನ್ನೆಲ್ಲ ತೊಗೊತಾರ. ಸೊ ನಾವೀಗ ಇಷ್ಟು ತೊಗೊಂಡು ಹೋಗಿ ಬರೋಣಂತ ಬನ್ನಿ. ಇದು ಎಣ್ಣೆ ಮೇಲೆ ಮುಚ್ಚೋದು ಐತ್ರಿ, ಬಟ್ ಗಡ್ಬಡ್ದಾಗ ಅದು ಸಿಗಂಗಿಲ್ಲ. ಸೊ ಬನ್ನಿ ಹೋಗಿ ಬರೋಣಂತ ನಡಿ. ಚಲ ನಾವು ಬಂದಿದ್ದು ಈಗ ಮಲ್ಲಯ್ಯನ ಗುಡಿ ನೋಡ್ರಿ. ಸೊಲ್ಲಾಪುರದೊಳಗೆ ಮೇನ್ ಏರಿಯಾದೊಳಗೆ ಇರುವಂಥದ್ದು ಒಂದು ದೇವಸ್ಥಾನ ಅಂದರೆ ಅದು ಮಲ್ಲಯ್ಯನ ಗುಡಿ. ಬಹಳನೇ ಹಳೆ ಕಾಲದ ಒಂದು ದೇವಸ್ಥಾನ, ತುಂಬಾ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಸೀಮಾ ಆಂಟಿ ಅವ್ರ ಮಗಳು ಕೂಡ ನಮ್ಮ ಜೊತೆಗೆ ಬಂದಿದ್ರು ನೋಡ್ರಿ ಫ್ರೆಂಡ್ಸ್, ಹಾಲೇರಿಯೋದಕ್ಕೆ. ಸೊ ನಾವು ಕೂಡ ಬಂದಿದ್ದೀವಿ. ನೀವು ಕೂಡ ಹೆಂಗೆ ಮಾಡಿದ್ರಿ ಹಬ್ಬನ ನನಗೂ ಕಮೆಂಟ್ ಮಾಡಿ ಹೇಳ್ರಿ, ನನಗೂ ಖುಷಿ ಆಗುತ್ತಾ. ಎಲ್ಲರ ಕಮೆಂಟ್ ಓದ್ತೀನಿ, ನೀವೇನು ತಿಳ್ಕೊತೀರೋ ಗೊತ್ತಿಲ್ಲ, ರಿಪ್ಲೈ ಕೊಡೋಕ್ಕಾಗಲ್ಲಾಗೈತಿ, ದಯವಿಟ್ಟು ಕ್ಷಮಿಸ್ರಿ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೂ ಸಾಕಷ್ಟು ಒಂದು ಕೈ ತುಂಬ ಕೆಲಸ ಆಗಿಬಿಟ್ಟವ, ಹಾಗಾಗಿ ಬಟ್ ನೋಡ್ತೀನಿ, ಇಲ್ಲ ಅನ್ನಂಗಿಲ್ಲ, ಎಲ್ಲ ಕಮೆಂಟು ಕೂಡ ನೋಡ್ತೀನಿ.
ಒಂದು ಹಾರ್ಟ್ ಸಿಂಬಲ್ ಆದರೂ ಕೂಡ ಕೊಟ್ಟೇ ಕೊಡ್ತೀನಿ. ಸೊ ಕೈ ತುಂಬ ಕೆಲಸ ಇತ್ತಪ್ಪ ಅಂದ್ರೆ ಕಣ್ ತುಂಬ ನಿದ್ದೆ ಬರ್ತಂತ ಹೇಳ್ತಿದ್ರು, ಯಾರೋ ಹೇಳೋದನ್ನು ಕೇಳ್ತಿದ್ವಿ. ಬಟ್ ಇವಾಗ ಅದು ನನಗೆ ಕಮ್ ಥ್ರೂ ಆಗಕತ್ತದ ಲೈಫ್ನೊಳಗೆ. ಇವತ್ತು ಶನಿವಾರ ಬ್ಲಾಗನ್ನು ಎಡಿಟ್ ಮಾಡಿ ಹಾಕಕತ್ತೀನಿ. ಒಂದು ಹನುಮಪ್ಪನ ಆಶೀರ್ವಾದ ಎಲ್ಲರಿಗೂ ಇರಲಿ. ಹಂಗೆ ನಾಗದೇವತೆ ಬಾಜುಕ್ಕೆ ನೋಡ್ತಿರ್ಬೋದು, ಹಾಲು ಎರಿತೀವಿ. ಎಲ್ಲ ರೀತಿಯಿಂದನೂ ಕೂಡ ತಣ್ಣಗೆ ನಮ್ಗೆ ವಿಷ ಎರೆದವ್ರಿಗೂ ಕೂಡ ಹಾಲು ಎರಿಬೇಕಂತ ಹೇಳ್ತಾರೆ. ಸೊ ನಾಗಪ್ಪನ ಹಲ್ಲಲ್ಲಿ ವಿಷ ಐತಪ್ಪ ಅಂದರೆ ಕೆಲವರು ಮನುಷ್ಯನ ಇಡೀ ದೇಹ, ಮನಸ್ಸು, ಮಾತಲ್ಲಿ ಕೂಡ ವಿಷ ಇರ್ತಾವೆ. ಸೊ ನಾಗಪ್ಪನ ಬಾಯಲ್ಲಿ ವಿಷ ಒಮ್ಮೆ ಕಡಿತಂದ್ರೆ ಒಮ್ಮೆ ಹೋಗ್ಬಿಡ್ಬೋದು. ಆದರೆ ಈ ಮನುಷ್ಯ ಅನ್ನೋ ಒಂದು ವಿಷದ ಮನುಷ್ಯನ ಜೊತೆಗೆ ಅವ್ರು ಮಾತಾಡೋಂಥ ವಿಷಯದಿಂದ ಪ್ರತಿದಿನ ನಾವು ಸತ್ತು ಬದುಕ್ತಿರ್ತೀವಿ. ಅವರು ಯಾವ ಥರ ಮಾಡ್ತಿರ್ತಾರೆ ನಮಗೆ, ನಾವು ಈ ಕಡೆ ಬದುಕೋಕ್ಕೂ ಇಲ್ಲ, ಈ ಕಡೆ ಇರದೇ ಇರೋಂಗೂ ಇಲ್ಲ, ಆ ಥರ ಮಾಡ್ತಾರೆ. ಸೊ ಪ್ರಾಣಿ ಪಕ್ಷಿ ಯಾವುದೇ ಕ್ರಿಮಿ ಕೀಟ ಇರಲಿ, ನಾವು ಅದಕ್ಕೆ ತೊಂದರೆ ಕೊಟ್ರೆ ಅದು ನಮಗೆ ತೊಂದರೆ ಕೊಡೋದು. ಆಂಬದ್ರ ಮನುಷ್ಯ ಹಂಗಲ್ಲ, ನಮ್ಮ ಪಾಡಿ ನಾವು ಸುಮ್ಮಿದ್ರೂ ಕೂಡ ನಮ್ಗೆ ಏನಾದರೂ ಒಂದು ಕೆರಳಿಸಿ ನಮಗೆ ತೊಂದರೆ ಕೊಡ್ತಿರ್ತಾರೆ. ಎಲ್ಲರ ಪಾಲು ಕೂಡ ಹಾಕಿದ್ದೀನಿ. ದೇವ್ರ ಪಾಲು, ದಂಡ್ರ ಪಾಲು, ಹಿರಿಯರ ಪಾಲು, ತಂದೆ ತಾಯಿ ಪಾಲು, ಅಕ್ಕ ತಂಗಿಯರ ಪಾಲು, ಸರೂರ ಪಾಲ ಅಂಥೇಳಿ ಫ್ರೆಂಡ್ಸ್, ಅಕ್ಕ ತಂಗಿಯಂದಿರು, ಮಕ್ಕಳು, ಗಂಡ, ನನ್ನ ಎಲ್ಲ ಹಿತೈಷಿಗಳು, ನನ್ನ ಯೂಟ್ಯೂಬ, ನನ್ನ ಇನ್ಸ್ಟಾಗ್ರಾಮ, ನನ್ನ ಫೇಸ್ಬುಕ್ಕ, ಎಲ್ಲ ನನ್ನ ಹಿತೈಷಿಗಳು, ನನ್ನ ಸಪೋರ್ಟರ್ಸು. ನಾವೊಂದು ಈ ನಮ್ಮ ಹೊಸ ಮನೆಯೊಳಗೆ ನಿಂತಿದ್ದೀವಿ ಅಂತಂದ್ರೆ ಅದಕ್ಕೆ ಯಾರ್ಯಾರೆಲ್ಲ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೊಂದು ಸಹಾಯ ಮಾಡಿದಾರ, ನನಗೂ ಒಂದು ಜೀವನ ಕಟ್ಟಿ ಕೊಟ್ಟಿದ್ದಾರ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ತಾ ಇರ್ತೀನಿ. ನಮ್ಗೆ ಯಾರು ಒಳ್ಳೇದು ಮಾಡಿರ್ತಾರೋ, ನಾವೇನು ಅವರಿಗೆ ಕೊಡೋಕ್ಕಾಗುತ್ತೋ ಬಿಡುತ್ತೋ ಅವ್ರಿಗೊಂದು ಒಳ್ಳೆ ಮಾಡಲಿ, ಆ ದೇವ್ರ ಹತ್ರ ಅದನ್ನು ಕೇಳ್ಕೊಬೋದು. ಅದು ಪಾಸಿಟಿವ್ ಆಗಿ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮಂಥವ್ರಿಗೆ ಸಾವಿರಾರು ಜನರಿಗೆ ಸಹಾಯ ಮಾಡುವಂಥ ಒಂದು ಸೌಭಾಗ್ಯ ಅವ್ರಿಗೆ ಕೊಡಲಿ. ಅವರಿಗೂ ಒಂದು ಒಳ್ಳೆಯ ಆಯುಷು, ಆರೋಗ್ಯ ದೇವರು ಸಿರಿ ಸಂಪತ್ತು ಸಮೃದ್ಧಿಯಾಗಿ ಕೊಟ್ಟು ಕಾಪಾಡಲಿ. ಒಂದು ಹಬ್ಬದಾಗೂ ನಮ್ಮ ಗಂಡ ಹೆಂಡತಿ ಮಕ್ಕಳು ಮಾಡೋಕ್ಕೆ ನಮಗೆ ಸಾಧ್ಯ ಆಗೋಲ್ಲ. ಯಜಮಾನ್ರು ಬಂಗಾರ ಅಂಗಡಿ ಕೆಲಸ ಮಾಡ್ತಾರೆ. ಸೊ ಏನೇ ಹಬ್ಬ ಹರಿದಿನ ಇದ್ದರೂ ಕೂಡ ಬಂಗಾರ ಖರೀದಿ ಮಾಡೋರು ಜಾಸ್ತಿ ಇರ್ತಾರೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಊಟಕ್ಕೂ ಬರೋಲ್ಲ, ಒಂದೊಂದು ಹಬ್ಬದೊಳಗೆ ಅಲ್ಲೇ ಆಗುತ್ತಾ. ಏನೇ ಇರಲ್ಲಕ್ಕ, ನಮಗೂ ಒಂದು ಲೈಫ್ ಇರ್ತೈತಿ. ಬಟ್ ಎಲ್ಲರೂ ಸೇರಿ ಹಬ್ಬ ಮಾಡ್ಬೇಕನ್ನೋ ಆಸೆ ಇರ್ತೈತಿ. ಬಟ್ ಹೆಣ್ಮಕ್ಳು ನಾವು ಎಷ್ಟೋ ನೋವುಗಳನ್ನ ಮನಸ್ಸಿನಾಗ ಇಟ್ಕೊಂಡು ಎಷ್ಟೋ ನಕ್ಕೊಂತ ಯಾವುದೋ ಒಂದು ಜೀವನ ಮಾಡ್ಕೊತ ಹೋಗ್ತಿರ್ತೀವಿ ನೋಡ್ರಿ. ಪೂಜೆ ಮತ್ತು ಸ್ನೇಹನೂ ಕೂಡ ಹಾಲೆರೆಕತ್ತಿದ್ದಾರೆ. ತುಂಬ ಜನ ಹೆಣ್ಮಕ್ಳು ಬಂದಿದ್ದರು. ಒಟ್ಟಿನಲ್ಲಿ ಒಂದೇ ಹೇಳೋದು, ಈ ಉದ್ದೇಶ ಏನಂದ್ರೆ ನಗ್ತಾ ಇರ್ರಿ. ನೀವು ನಗ್ತಾ ಇದ್ರೆ ನಿಮ್ಮ ಮನಸ್ಸು ಕೂಡ ಖುಷಿಯಾಗಿರ್ತೈತಿ, ನಿಮ್ಮದು ಒಂದು ಲೈಫ್ ಇರ್ತೈತಿ. ಬರ್ರಿ ಯಾವುದೋ ವಿಚಾರಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಣ ಟೈಮಲ್ಲಿ ಒಮ್ಮೊಮ್ಮೆ ಇರೋಂಗಿಲ್ಲ. ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಮುಂದಿನವರು ನಮಗೆ ಟಾರ್ಚರ್ ಕೊಡ್ಬೇಕಂತಲೇ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಸೆದೆ ಹಾಕ್ಬಾರ್ದು. ನಾವು ಯಾವಾಗಲೂ ಕುಗ್ಗಿರಬೇಕು, ಯಾವುದೋ ಒಂದು ಇದ್ರೊಳಗೆ ಚಿಂತೆಯಾಗಿರಬೇಕು. ನಾವು ಹೆಂಗೆಂಗೋ ಹುಚ್ಚರ ಥರ ಮನೆಯೊಳಗಿರ್ಬೇಕು, ತಲೆ ಬಾಚ್ಕೊಳ್ಳಾರ್ದ, ನೀಟಾಗಿರ್ದೇನೆ ಯಾವುದೋ ಒಂದು ಭ್ರಮೆಯೊಳಗಿರಬೇಕು, ಯಾವುದೋ ಒಂದು ವಿಚಾರದೊಳಗಿರಬೇಕು. ಅಂದರೆ ಕೆಲವರು ಖುಷಿಯಾಗಿರ್ತಾರೆ ನೋಡಿರಿ. ನಾನು ತುಂಬ ಜನ ಇತ್ತೀಚೆಗೆ ನನಗೆ ಜಾಸ್ತಿ ನಾನು ದೇವ್ರ ಮೊರೆ ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ ದೇವರು ಯಾರ್ಯಾರ ರೂಪನ ಯಾವ ಥರ ಬಯಲಿಗೆ ಎಳಬೇಕು ಆ ಥರ ಮಾಡ್ತಾ ಇದ್ದಾನೆ. ಸೊ ಅದು ಕೂಡ ನನಗೊಂದು ಒಳ್ಳೆಯದೇ. ಯಾಕಂದ್ರೆ ಜಾಸ್ತಿ ಮನುಷ್ಯ ನಂಬಿ ಕೆಟ್ಟಿರ್ಬೋದು, ದೇವರು ನಂಬಿ ಯಾರು ಕೂಡ ಕೆಟ್ಟಿಲ್ಲ. ಬಟ್ ದೇವ್ರು ಯಾರಿಗೂ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಮತ್ತು ನಾವು ಖುಷಿಯಾಗಿರ್ದೇ ಇನ್ಯಾವಾಗ ಈ ಟೈಮಲ್ಲಿ ಇರ್ದೇ ಇನ್ಯಾವಾಗ ಇರೋಕ್ಕಾಗತ್ತಾ? ಇರೋದೆಲ್ಲರದು ಒಂದೇ ಲೈಫ್ ಇರುತ್ತೆ. ಸೊ ಖುಷಿಯಾಗಿರಿ ಅಂತಲೇ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾಂಗಲ್ಯ ಚೈನು, ಪಟ್ಟಿ ಚೈನು, ಕಿವಿ ಓಲೆ ಎಲ್ಲನೂ ಕೂಡ ನನ್ನ ಹತ್ರ ಸಿಗ್ತಾವೆ. ಆಲ್ರೆಡಿ ತುಂಬ ಜನ ತೊಗೊಂಡು ಹ್ಯಾಪಿಯಾಗಿದ್ದಾರೆ. ನಿಮಗೂ ಬೇಕಂದ್ರೂ ಕೂಡ ಆರ್ಡ್ರ್ ಹಾಕಿರಿ, ಖುಷಿ ಆಗುತ್ತಾ ನಿಮ್ಗೆ ಹಾಕೊಂಡ್ಮ್ಯಾಗ. ನೀವು ನೋಡ್ತಿರ್ಬೋದು, ಯಾರೂ ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಲೆವೆಲ್ಗೆ ನಿಮಗೊಂದು ಔಟ್ಫಿಟ್ ಕೊಡ್ತಾವೆ, ಒಂದು ಫಿನಿಶಿಂಗ್ ಎಲ್ಲನೂ ಕೂಡ ಅಷ್ಟು ನೀಟಾಗಿ ಇರುವಂಥದ್ದು. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾವೆ. ಕೊಟ್ಟಿರೋ ಅಮೌಂಟ್ಗೆ ಯಾವುದೇ ಮೋಸ ಇಲ್ಲ, ಒಂದು ಆಫರ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟಿಗೆ ಎಲ್ಲ ಹೋಗಿ ಬಂದಾದ್ಮ್ಯಾಗ ಮತ್ತು ಯಜಮಾನ್ರು ಕೂಡ ಬಂದರು ಊಟಕ್ಕೆ. ಸೊ ಊಟಕ್ಕೆ ಏನು ಮಾಡಿವಿ ಅಂತ ಸಿಂಪಲಾಗಿ ತೋರಿಸ್ತೀನಿ. ಆಮೇಲೆ ಒಂದು ಫೋಟೋ ತೊಗೊಂಡ್ವಿ.
ಯಾವುದೇ ಒಂದು ಗೃಹಿಣಿ ಆಗಲಿ, ಒಂದು ಹಬ್ಬ ಆಗಲಿ, ಒಂದು ಏನೇ ದೇವರ ದಿನರ ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಬಯಸುವಂಥದ್ದು ನನ್ನ ಗಂಡ ನನ್ನ ಮಕ್ಕಳು ನಾನು ಚೆನ್ನಾಗಿರಲಿ ಅಂತೇಳಿ. ನಾನು ಆ ಒಂದು ಬೇಡಿಕೆಗೆ ಹೊರತು ಇಲ್ಲ. ಅದರೊಳಗೆ ಮತ್ತು ನನ್ನ ಒಂದು ಸಪೋರ್ಟರ್ಸ್ ಏನಿದ್ರಿ ಅವರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊತೀನಿ. ನಮ್ಮ ಸಂಸಾರದ ಮ್ಯಾಗೆ ಯಾರದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ದೇವ್ರ ಕಾಯಿಲಿ. ಓಕೆ, ಮನೆಗಂತೂ ಬಂದು ನೋಡ್ರಿ, ಸಖತ್ತಾಗೈತಿ ಪೆಂಡೆಂಟ್ ಚೈನು ಮತ್ತು ಇದು ಮತ್ತು ಕಿವಿ ಒಲ್ಲಿ ಅಲ್ಲೆಲ್ಲ ಕೇಳ್ತಿದ್ರು ಎಷ್ಟು ಚೆನ್ನಾಗೈತ್ರಿ ಪೆಂಡೆಂಟ್ ಚೈನು. ಭಾಳ ಮಂದಿಗೆ ಲೈಕ್ ಆಯಿತು. ಇದೆಲ್ಲ ಗೋಲ್ಡೇ ಮಾಡಿಬಿಟ್ಟಾರ ಅವರು. ಸೊ ಹಾಗಾಗಿ ಇದು ಗೋಲ್ಡ್ ಅಂತಲ್ಲ, ಅಲ್ಲೊಂದು 2-3 ಜನ ಮತ್ತೆ ಇಲ್ರಿ ನಾವು ಬರ್ತೀವಿ ಅಂತ ಹೇಳಿದ್ರು. ಸೊ ಖುಷಿ ಆಯ್ತು ನನಗಂತೂ ಕೂಡ. ನೀವು ಕೂಡ ಯಾರಾದರೂ ತಗೊಂಡಾರ ಇದ್ರಿ ಅಂತಂದ್ರೆ ಪಟ್ ಬೈ ಮಾಡ್ರಿ. ಕಿವಿಯನು ಮತ್ತು ಈ ಥರದ್ದು ಪೆಂಡೆಂಟ್ ಚೈನು, ಮಂಗಲ ಚೈನು ಮಸ್ತ್ ಕಾಣತ್ರಿ. ಇದು 3 ಹಾಕೊಂಡ್ಬಿಟ್ರಿ ನಿಮ್ಗೆ ಇನ್ನು ಯಾವುದು ಕೂಡ ಬೇಡ ಆ ಥರ ಅನಿಸ್ತೈತಿ. ಹಾಗೆ ನನಗೆ ಇಷ್ಟವಾಗಿರೋಂಥ ಬಳೆ ಹೆಂಗೆ ಕಾಣತ್ತಾವ ನೀವು ಕೂಡ ಹೇಳ್ರಿ. ಚೆನ್ನಾಗಿ ಕಾಣಿಸಕತ್ತಾವ ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಇಷ್ಟೆಲ್ಲ ಮಾಡ್ತಿದ್ದೀನಿ ರೀ. ಇವಾಗ ಇತ್ತೀಚೆಗೆ ಏನೋ ಒಂದು ಇದ್ರೊಳಗೆ ಡಿಪ್ರೆಷನ್ ಒಳಗೆ ಹೋಗೇಸಿ ಒಂಥರ ಹೆಂಗೆ ಬೇಕೋ ಹಂಗೆ ಇರ್ತೀವಿ. ಬಟ್ ಸಿಂಪಲ್ ಸಾಧಾರಣ ಆಗಿರೋದೇ ಭಾಳ ನೆಮ್ಮದಿ. ಯಾವಾಗಾರ ಹಿಂಗೆ ಹಬ್ಬ ಹರಿದಿಂದ ಇದ್ದಾಗನೇ ಸ್ಪೆಷಲಾಗಿ ರೆಡಿ ಆಗಬೇಕು, ಸ್ಪೆಷಲಾಗಿ ಮಾಡ್ಕೋಬೇಕು. ಮೇಕಪ್ ಅದು ಏನೂ ಇಲ್ಲ, ಸಿಂಪಲ್ ಒಂದು ಪೌಡರ್ ಅಷ್ಟೇ ಹಾಕ್ಕೊಂಡಿನಿ. ಫೌಂಡೇಶನ್ ಇಲ್ಲ, ಸನ್ಸ್ಕ್ರೀನ್ ಲೋಷನ್ ಇಲ್ಲ, ಒಂದು ಪೇರನ್ ಲವ್ನಿ ಸುತ್ತ ಹಾಕ್ಕೊಂಡಿಲ್ಲ, ಬರೀ ಜಸ್ಟ್ ಒಂದು ಪೌಡ್ರ್ ಹಚ್ಕೊಂಡಿನಿ ಅಷ್ಟೇ. ಸೊ ಓಕೆ, ಇವಾಗ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ. ಮತ್ತೆ ಅಂತೂ ಇನ್ನೂ ಎಷ್ಟಕ್ಕೊಂದು ಅದಾವ್ರಿ. ಆಮೇಲೆ ನಿನ್ನ ಶಾಬುದಿನ ಮಾಡ್ಬೇಕಂತ ನೆನಿಟ್ಟಿದ್ದೆ, ಹಂಗೆ ಅದಾವು. ಸಂಜೆ ಮಾಡ್ತೀನಿ. ಅನ್ನ ಮಾಡೀನಿ, ಬಿಸಿ ಅನ್ನ. ಆವಾಗ ಮತ್ತು ಇದು ಇನ್ನು ಈಗರೇ ಆಫ್ ಮಾಡೀನಿ ರೀ. ಕುಚ್ಚು ಕಡುಬು ಮಾಡೀನಿ. ಇವತ್ತೇನು ಕರಿಬಾರ್ದು, ಸೊ ಹಾಗಾಗಿ ಕುಚ್ಚು ಕಡುಬು ನೋಡ್ತಾ ಇರ್ಬೋದಲ್ಲ. ಸ್ನೇಹ ಇಲ್ಲಿ ದೇವ್ರ ಜಗಿಲ್ ಮ್ಯಾಗ ಇಟ್ಟು ಬರವ. ಜಾಸ್ತಿ ಮಾಡೋಕೆ ಹೋಗಿಲ್ರಿ, ಸಿಂಪಲಾಗಿ ಇಷ್ಟೇ ಮಾಡೀನಿ. ಕೊಬ್ಬರಿ ಕಡುಬು ಮಾಡೀನಿ. ಹೂರ್ಣ ಕಡುಬು ಯಜಮಾನ್ರು ನಾವಲ್ಲೇ ನೀವಲ್ಲೇ ಅಂತಂದ್ರು, ಹಾಗಾಗಿ ಇಲ್ಲೇ ದೇವ್ರಿಗೆ ತೋರಿಸ್ಬಿಡ್ತೀನಿ. ಒಂದು ಸಣ್ಣ ತಟ್ಟನೆ ಎರಡು ಹಾಕೋರು ಆಲ್ರೆಡಿ ಗುಳುಮ್ ಸಾವು ಮಾಡ್ಯಾರ್ರಿ. ಬಿಸಿ ಮಮ್ಮಿ ಭಾರಿ ಆಗ್ಯಾವ ಅಂತೇಳಿ. ಮತ್ತು ಹಂಗೆ ಶೇಂಗಾ ಸಾರು ಮಾಡೀನಿ. ಅನ್ನ ಸಾರು ಕಡುಬು ಇದು ಐತಿ. ಮತ್ತು ಚೂಡಾ ಅದಾವು, ಚೂಡಾ ಮತ್ತು ಕರ್ದಂಟು ಸಾಕ್ರಿ. ಸಿಂಪಲ್ಲಾಗಿ ಊಟ. ಚಪಾತಿ ಅಂತ ಅದಾವು. ಪಲ್ಯಕ್ಕೆ ಯಜಮಾನ್ರು ಬರೋದು ಗ್ಯಾರಂಟಿ ಕಡಿಮೆ ಇತ್ತು. ಬಂದ್ರಂದ್ರು ಬಾಳೆಹಣ್ಣು ಹಾಲು ಕಾಸು ಕೊಡ್ಬೇಕಂತ ಅಂದಿದ್ದೆ. ಇದು ನೋಡ್ರಿ ಮ್ಯಾಗ ಹಿಂಗೆ ಕಾಣಿಸ್ತಾವೆ ಇವು ಕರ್ಕರ್ಗ. ಚಿಕ್ಕಿ ಬಾಳೆಹಣ್ಣು ಇವು ಭಾರಿ ಟೇಸ್ಟ್ ಇರ್ತಾವೆ. ಚಿಕ್ಕಿ ಬಾಳೆಹಣ್ಣು ಮ್ಯಾಗ ಹಿಂಗೆ ಕಂಡ್ರೂ ಒಳಗೆ ಚಲೋ ಇರ್ತಾವೆ. ಸಾಕಷ್ಟೇ. ಅನ್ನ ಹಿಡಿತೇನೆ ಇಡಿ ಮತ್ತೆ ಇರ್ಲಿಕ್ಕಂದ್ರೆ ಅನ್ನ ಹಾಲು ಇಡ್ಕೊ. ಅನ್ನ ಹಾಲು ಬರೀ ಕಡಬ ಇಡಿ. ಮಗಳನ್ನ ಅವಧಿ ತೋರ್ಸಕತ್ತಾಳ್ರಿ. ಯಜಮಾನ್ರಂತೂ ಈಗ ಇದಕ್ಕೆ ಹೋಗ್ಯಾರ, ಕೆಲ್ಸಕ್ಕೆ ಹೋಗ್ಯಾರ. ಎಲ್ಲಿಗೆ ಯಾಕೆ ಕೆಲಸ ಸುಟ್ಟಿ ಐತಿ ಅಂದ್ರೂ ಕೆಲಸ ಇರ್ತೈತೆ ಅವ್ರದ್ದು. ಅವ್ರನ್ನ ನದಿಗೆ ಹತ್ತಕ್ಕೆ ಹೋಗಲ್ಲ, ನಾವು ಕೂಡ ಊಟ ಮಾಡ್ತೀವಿ. ಸೊ ಈ ಬ್ಲಾಗ್ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಮಗಳು ಈ ಥರ ಮೆಹಂದಿ ತೆಗ್ದಾಳ ನೋಡ್ರಿ, ಇದು ಭಾರಿ ಆಗೈತಿ, ಮಸ್ತ್. ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ಮಗಳು ಈ ಥರ ತೆಗಿತಾಳಂತೇಳಿ. ನನ್ನ ಮಗಳು ವಯಸ್ಸಿನ ನಾನು ಯಾವ ಲೆವೆಲಿಗೆಲ್ಲ ಮೆಹಂದಿ ತಗೋತಿದ್ದೆ. ನಮ್ಮ ಮನ್ಯಾಗೆಲ್ಲ ನಾನೇ ಸ್ವಲ್ಪ ಇದ್ದಿದ್ದು ಅಪ್ಡೇಟ್ ಸ್ಟಾರ್ಟಿಂಗ್ ಡೇಸಲ್ಲಿ. ಆಮೇಲೆ ನಾನು ಸರು ಜತ್ತಾದ್ವಿ. ಎಲ್ಲರೂ ಇದ್ದೀವಿ, ಇಲ್ಲ ಅಂತಲ್ಲ. ನಮ್ಮ ಬಾಳ್ಯಾಕ ನಮ್ಮ ಬದುಕಿಗೆ ನಾವು ಹೆಂಗಿರ್ಬೇಕು ಹಂಗದೀವಿ. ಬಟ್ ಒಂಚೂರು ಇರ್ತೈತಲ್ಲ ಆಕ್ಟಿವಿಟಿ ಅನ್ನೋದು ನಾನು ಜಾಸ್ತಿ ಮಾಡ್ತಿದ್ದೆ. ನಮ್ಮ ಅಕ್ಕ, ನಮ್ಮ ರತ್ನ ಇಷ್ಟು ಕಲೆ ಬೀಳೋರು ನನಗೆ. ನಾನು ಅವ್ರ ಕೆಲಸ ಹಚ್ಚಿಕ್ಕಿ ನೀವು ಅದು ಕೆಲಸ ಮಾಡಿ, ನನ್ನ ಕೆಲಸ ನೀವು ಮಾಡಿರಿ, ನಿಮಗೆ ಮೆಹಂದಿ ಹಚ್ತೀನಿ ಅಂತೇಳಿ. ಅಂದ್ರೆ ಕಡ್ಡಿಲೇ ಕೊರಿತಿದ್ದೀವಿ ಫ್ರೆಂಡ್ಸ್. ಕೋನ್ಗೇನು ಜಾಸ್ತಿ ಅಷ್ಟು ಇವಾಗ ನನ್ನ ಈಗ ಒಂದು 15 ವರ್ಷದಿಂದ, ನನ್ನ ಮದುವೆಗಿನ್ನ ಮುಂಚೆಗೆ ಒಂದು 4-5 ವರ್ಷದಿಂದ ಕೋನ್ ಜಾಸ್ತಿ ಯೂಸ್ ಮಾಡತ್ತೀವಿ. ಅದಕ್ಕಿಂತ ಮುಂಚೆಗೆ ಪಾಕೆಟ್ನೇ ಬರ್ತಿದ್ದು, ಅದನ್ನೆಲ್ಲ ಕಳಿಸಿಡೋದು. ದೀಪದ ಕಡ್ಡಿಲಿಂದ ಯಾರ್ಯಾರು ಹಚ್ಕೊಂಡಿರಿ, ಟಿಕ್ಕಿ ಇಡೋದ ಜಾಸ್ತಿ. ಬಟ್ ನಾನು ಅದ್ರಾಗ ಸ್ವಲ್ಪ ಡಿಸೈನ್ ತೆಗಿತಿದ್ನೆ. ಅದಕ್ಕೆ ನಾನು ಫಿದಾ ಆಗ್ಬಿಟ್ಟಿದ್ದೆ. ನಮ್ಮ ಮನೆಗೆ ಎಲ್ಲರೂ ಜಗ್ಗಿ ಕಟ್ಸೀನಿ ಅವ್ರಿಗಂತರೂ. ಬಟ್ ಅಷ್ಟು ಪ್ರೀತಿನೂ ಕೂಡ ಮಾಡ್ತೀನಿ. ಸೊ ಈ ಬ್ಲಾಗ್ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಇದು ಬೇಸರಾಗಿ ತೆಗ್ದಾಳ್ರಿ, ಬಿಟ್ಟು ಬೇಸರಾಗಿ ತೆಗ್ದಾಳ. ಬಟ್ ಇದು ಹಿಂದಿನ ಸೈಡ್ ನಾ ತಗೊಂಡಿನಿ. ಇದು ಉಂಗುರಕ್ಕೆ, ಈ ನೇರ್ ಪಾಲಿಶ್ಗೆ, ಈ ಮೆಹಂದಿಗೆ ಸಖತ್ತಾಗಿ ಕಾಣತೈತಿ. ಇದು ಒಂಥರ ಖುಷಿಯಾಗಿ ಅಕ್ಕಿ ತೆಗಿಯಕ್ಕೆ ಹೋದ್ರು ನನಗೆ ತಲೆಗೆ ಬಡ್ದು ಬಿಡ್ತು. ಏನು ಮಾಡ್ತೀರಿ? ಸೊ ಇದು ಚೆನ್ನಾಗಿ ತೆಗ್ದಿದ್ದಾಳ ನೋಡ್ರಿ. ಈ ಥರ ಹೆಂಗೆ ತೆಗ್ದಾಳ ಕಮೆಂಟ್ ಮಾಡಿ ಹೇಳ್ರಿ. ಮಕ್ಕಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಕಲೆ ಅನ್ನೋದಿರ್ಬೇಕು. ಕಲೆ ಅನ್ನೋದಿರಬೇಕು. ಸೊ ಬ್ಲಾಗ್ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿರಿ. ನೀವು ಕೂಡ ಹಬ್ಬಕ್ಕೆ ಎಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ ನಮಗೂ ಕೂಡ ಹೇಳ್ರಿ. ನಾನಂತೂ ತವ್ರ ಮನೆಗೆ ಹೋಗೋದೇ ಇಲ್ಲ ಪಂಚಮಿ ಹಬ್ಬಕ್ಕೆ. ಲಾಸ್ಟ್ ಟೈಮ್ ಯಾವಾಗೂ ಈಗಿನ ಡೆಲಿವರಿ ಆದಾಗ ಅದು ಹೋಗೋಕ್ಕಾಗಲಿಲ್ಲ. ಪಾಪ ಹೋಗೈತಿ, ಹೋಗೋದು ಬ್ಯಾಡ ಅಂದ್ರೆ ಮಮ್ಮಿ. ಹಂಗಾಕೇಸಿ ಇದು ಮಾಡಿದೆ. ಬಳಿ ಬಂದಾವ ನೋಡ್ರಿ, ಹೆಂಗೆ ಟ್ರೈ ಮಾಡಿ ಹಾಕೊಂಡಾಳ. ಬಟ್ ಒಳ್ಳೆ ಬಿಚ್ಚಾಕಂತ್ರು ಭಾಳ ಕಠಿಣ. ಸಾಬೂನು ಹಚ್ಚಿ ಹಾಕೊಂಡ. ಹೋಲ್ ಬಿಡು ಮಮ್ಮಿ, ಯಾಕೆ ರಿಟರ್ನ್ ಕೊಡೋದಂತೇಳಿ. ನನಗೆ ನನ್ನ ಮಗಳಿಗೆ ಅಯ್ಯೋ ನಾನು ಹಾಕೊಂಡೇನು, ನಾನು ಹಾಕೊಂಡಿರ್ಬೇಕು. ನೀನು
ನಿನ್ನೆರ ಬಂದಿಲ್ಲ ಅಂತಂದ್ಲು, ಬಂದಿಲ್ಲ ಅವು ಎಕ್ಕರ್ಲಾಡಕತ್ತಿದ್ಲು. ಹೌದಲ್ಲಮ್ಮ, ಇರ್ಲ ಇಬ್ರಿಗೆ ಮ್ಯಾಚಿಂಗ್ ಹಾಕೋ. ಡೈಲಿ ಯೂಸ್ ರೀ, ನಾನು ಡೈಲಿ ಯೂಸ್ ಮಾಡಕ್ಕೆ ಹಾಕೋತೀನಿ. ಬಟ್ ಆಕಿ ಸಾಲೆ ರೆಡ್ ಕಲರ್ ಇರ್ತಾವೆ ಡೈಲಿ, ಬಟ್ ಆಕಿಗೆ ಸಾಲ್ಯಾಗೂ ಆತಾವು. ಫೈಬರ್ದು ಏನಾಗಲ್ಲ ಅಂತ ಹೇಳ್ಯಾರ. ನೋಡಮ್, 40 ರೂಪಾಯಿ ಒಂದು ಜೋಡು. ಓಕೆ, ಹಂಗೆ ಇನ್ನೂ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಅದೆಲ್ಲ ಕೊಡ್ಬೇಕ್ರಿ, ವೀಡಿಯೋಸ್ ಎಲ್ಲ ಮಾಡಬೇಕು. ಪಿಲ್ಲು ಮುಕ್ಕೊಂಡು ನಾವು ಫುಲ್ ಮೋಡ್ ಮುಸ್ಕಿದ್ದು ವಾತಾವರಣ ಐತಿ. ಸೀರೆ ಅಪ್ಡೇಟ್ ಕೂಡ ಕೊಡಬೇಕು. ಈ ವಿಡಿಯೋ ಬರೋಷ್ಟೊತ್ತಿಗೆ ಅದನ್ನು ಹಾಕ್ತೀನಿ, ಆ ವಿಡಿಯೋ ಬಂದ್ಮ್ಯಾಗ ಇದನ್ನು ಹಾಕ್ತೀನಿ ಅಂತೇಳಿ ಕೆಟ್ಟ ಕೆರೆ ಹಿಡ್ದು ಹೋಗ್ಬಿಟ್ಟೈತಿ. ಬಟ್ ಪರವಾಗಿಲ್ಲ. ಸೊ ನಿಮಗೂ ಯಾರಿಗಾದ್ರೂ ಬೇಕಿತ್ತಂದ್ರೆ ಪಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗೀರಿ, ಬೇಗನೆ ಬುಕಿಂಗ್ ಮಾಡ್ಕೊರಿ. 2-3 ಸೇರಿ ನಿಮ್ಗೊಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ರೇಟ್ನಾಗ ಕೊಡ್ತೀನಿ. ಕಿವೆಂದು ಈ ಪೆಂಡೆಂಟ್ ಚೈನ್ ಮತ್ತು ಇದು 3 ಕೂಡ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.